ವೆಲ್ಕಮ್ ಬ್ಯಾಕ್. ಡಿ ಗ್ಯಾಂಗ್ಗೆ ಕೊಲೆ ಪ್ರಕರಣದ ಟ್ರಯಲ್ ಶಾಕ್ ಎದುರಾಗಿದೆ. ಕಳೆದ 1 ಗಂಟೆಯಿಂದ ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡಲಾಗ್ತಿದೆ. ಡಿ ಗ್ಯಾಂಗ್ಗೆ ಕೊಲೆ ಪ್ರಕರಣದ ಟ್ರಯಲ್ ಶಾಕ್ ಎದುರಾಗಿದೆ. ಕಳೆದ 1 ಗಂಟೆಯಿಂದ ಸಾಕ್ಷ್ಯಗಳ ವಿಚಾರಣೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಕಳೆದ 1 ಗಂಟೆಯಿಂದ ಕೋರ್ಟ್ ಹಾಲ್ನ ಬಾಗಿಲು ಮುಚ್ಚಿ ಹೇಳಿಕೆಯನ್ನ ದಾಖಲು ಮಾಡಲಾಗ್ತಿದೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. 1 ಗಂಟೆಗಳ ಕಾಲ ರತ್ನಪ್ರಭಾ ಹೇಳಿಕೆಯನ್ನ ಜಡ್ಜ್ ದಾಖಲು ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆ ಮುಕ್ತಾಯ ಆಗಿದೆ. ರೇಣುಕಾಸ್ವಾಮಿ ತಂದೆ ವಿಚಾರಣೆಯನ್ನ ಕೋರ್ಟ್ ನಡೆಸ್ತಾ ಇದೆ. ಕಾಶಿನಾಥ್ರ ಹೇಳಿಕೆಯನ್ನ ನ್ಯಾಯಾಧೀಶರು ಪಡಿತಾ ಇದ್ದಾರೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೋರ್ಟ್ ಪಡಿತಾ ಇದೆ. ನ್ಯಾಯಾಧೀಶರ ಮುಂದೆ ಪೋಷಕರು, ರೇಣುಕಾಸ್ವಾಮಿಯ ಪೋಷಕರು ಸದ್ಯಕ್ಕೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನು ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗುತ್ತೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಡಿ ಗ್ಯಾಂಗ್ ಕೊಲೆ ಪ್ರಕರಣದ ಟ್ರಯಲ್ ಶಾಕ್ ಎದುರಾಗಿದೆ. ಈಗ ಕಳೆದ 1 ಗಂಟೆಯಿಂದ ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟ್ ಹಾಲ್ನ ಬಾಗಿಲು ಏನಿದೆ ಆ ಒಂದು ಡೋರನ್ನ ಕ್ಲೋಸ್ ಮಾಡಿ ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಬಹಳ ಸೂಕ್ಷ್ಮದ ವಿಚಾರ ಇದು. ಜೊತೆಗೆ ಯಾವುದೇ ಒಂದು ವಿಚಾರ ಹೊರಗಡೆ ಲೀಕ್ ಆಗಬಾರ್ದು, ಅಷ್ಟರ ಮಟ್ಟಿಗೆ ಒಂದು ಎಚ್ಚರಿಕೆನ ವಹಿಸಬೇಕಾಗುತ್ತೆ. ಸದ್ಯಕ್ಕೆ ಒಂದು ಹೇಳಿಕೆನ ದಾಖಲು ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಾಯಿ ತಂದೆ ಇಬ್ಬರು ಕೂಡ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಅವರ ವಿಚಾರಣೆಯನ್ನು ಕೂಡ ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರೇಣುಕಾಸ್ವಾಮಿ ತಾಯಿಯ ವಿಚಾರಣೆಯನ್ನ ನ್ಯಾಯಾಧೀಶರು ಮಾಡಿದ್ದಾರೆ. 1 ಗಂಟೆಗಳ ಕಾಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಜೊತೆಗೆ ಈಗ ತಂದೆ ಕಾಶಿನಾಥ್, ರೇಣುಕಾಸ್ವಾಮಿಯ ತಂದೆ ಏನಿದ್ದಾರೆ ಕಾಶಿನಾಥ್, ಅವರ ವಿಚಾರಣೆ ಕೂಡ ಪ್ರಾರಂಭ ಆಗಿದೆ. ಜೊತೆಗೆ ಯಾರೆಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿರ್ತಾರೆ, ಪ್ರಮುಖ ಸಾಕ್ಷಿಗಳು, ಅವರ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಟ್ರಯಲ್ ಶಾಕ್ ಎದುರಾಗಿದೆ. ಈಗ ಡಿ ಗ್ಯಾಂಗಿಗೆ ಈಗ ಭಯ ಕೂಡ ಶುರುವಾಗಿದೆ. ರೇಣುಕಾಸ್ವಾಮಿ ಪೋಷಕರ ವಿಚಾರಣೆಯನ್ನು ನಡೆಸಿದ ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲಿಸಿದ ರೇಣುಕಾಸ್ವಾಮಿ ತಂದೆ ತಾಯಿ, ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರುವ ಪೋಷಕರು. ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಮುಂದೂಡಿದ ನ್ಯಾಯಾಧೀಶರು. ಆರೋಪಿಗಳ ಪರ ವಕೀಲರಿಂದ ಕ್ರಾಸ್ ಎಕ್ಸಿಬಿಷನ್ ಆಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರುವ ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಸದ್ಯಕ್ಕೆ ರೇಣುಕಾಸ್ವಾಮಿಯ ಪೋಷಕರು, ತಂದೆ ತಾಯಿ ಇಬ್ಬರೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇನ್ನು ಆರೋಪಿಗಳ ಪರ ವಕೀಲರೇನಿರ್ತಾರೆ ಅವರು ಕೂಡ ಒಮ್ಮೆ ಏನು ಮಾಡ್ತಾರೆ ಅಂತಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯ ಜಡ್ಜ್ ಮುಂದೂಡಿಕೆ ಕೂಡ ಮಾಡಿದ್ದಾರೆ. ನೋಡಬೇಕಾಗತ್ತೆ. ಏಕೆಂತಂದರೆ ಈಗ ಏನು ಆರೋಪಿಗಳ ಪರ ಇರುವ ವಕೀಲರು ಕೂಡ ಮತ್ತೊಮ್ಮೆ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಏನೆಲ್ಲ ಹೇಳಿದ್ದಾರೆ ಅದಾದ ನಂತರ ಇವರು ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಈಗ ಡಿ ಗ್ಯಾಂಗಿಗೆ ಬಹಳ ಭಯ ಶುರುವಾಗಿದೆ. ಟ್ರಯಲ್ ಶಾಕ್ ಸದ್ಯಕ್ಕೆ ಎದುರಾಗಿರುವಂಥದ್ದು. ಯಾಕೆಂತಂದ್ರೆ ಟ್ರಯಲ್ ಶುರುವಾಗಿದೆ. ಸಾಕ್ಷಿಗಳ ವಿಚಾರಣೆಯನ್ನು ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ. ತಂದೆ ತಾಯಿಯ ಹೇಳಿಕೆನ ನ್ಯಾಯಾಧೀಶರು ಸದ್ಯಕ್ಕೆ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಏನೆಲ್ಲ ಪ್ರೊಸೀಜರ್ ಇದೆ ನೆಕ್ಸ್ಟ್? ಏನಂದ್ರೆ ಇವತ್ತು ಟ್ರಯಲ್ ಮೊದಲನೇ ದಿನವಾದ್ರಿಂದ ಮೊದಲನೇದಾಗಿ ರೇಣುಕಾಸ್ವಾಮಿಯ ತಂದೆ ತಾಯಿ ಅವರ ಒಂದು ಹೇಳಿಕೆಯನ್ನ ಕೊಟ್ಟು ಅದಕ್ಕೆ ಈಗ ದಾಖಲಿಸಿಕೊಂಡು ಮುಗಿಸಿರುವಂತದ್ದು. ಮಧ್ಯಾಹ್ನ ಅವರ ತಂದೆ ತಾಯಿಯನ್ನ ಆರೋಪಿಗಳ ಪರ ವಕೀಲರು ಯಾರಿದ್ದಾರೆ ಸೊ ಅವರೆಲ್ಲರೂ ಸಹ ಒಂದು ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಈಗಾಗಲೇ ಅವರ ತಂದೆ ತಾಯಿಗಳು ತಂದೆ ತಾಯಿಗಳ ಬಗ್ಗೆ ನ್ಯಾಯಾಧೀಶರು ಸಹ ವಿಚಾರಣೆ ಮಾಡಿರುವಂತದ್ದು. ನೀವು ಹೆಸರೇನು, ಮತ್ತೆ ನೀವು ಎಲ್ಲಿದ್ದೀರಿ, ಮತ್ತೆ ಏನು ವಾಸ ಮಾಡ್ತಾ ಇದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ನಿಮ್ಗೆ ಈ ಒಂದು ಘಟನೆ ಬಗ್ಗೆ ಯಾವ ರೀತಿ ಗೊತ್ತಾಯ್ತು, ನಿಮ್ಮ ಮಗ ಮನೆ ಬಿಟ್ಟು ಹೋದಾಗ ನಿಮ್ಮ ಹತ್ರ ಏನ್ ಹೇಳಿದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅದಕ್ಕೆ ಅವರು ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖಿಸಿದಂತೆ ಅವರು ಒಂದು ಉತ್ತರಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರ ಮಗನನ್ನ ಈಗಾಗಲೇ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರಿಂದ ಮಾಹಿತಿ ಗೊತ್ತಾಗಿರುವಂತದ್ದು. ಆನಂತರ ಅವರು ಹೋಗಿ ಆ ಮರಣೋತ್ತರ ಒಂದು ಪರೀಕ್ಷೆ ಮಾಡುವಂತ ಸಂದರ್ಭ ಆಸ್ಪತ್ರೆಯಲ್ಲಿ ಹೋಗಿ ಆ ಶವವನ್ನ ನೋಡಿದಂತ ಸಂದರ್ಭದಲ್ಲಿ ಶವ ನಮ್ಮ ಮಗಂದೇ ಅಂತ ಗುರುತು ಹಿಡಿದಿರುವಂತದ್ದು. ಮತ್ತೆ ಮಗನ ಮೇಲೆ ಇದ್ದಂತಹ ಒಡವೆಗಳಿರ್ಬೋದು, ಮತ್ತೆ ಮಗನ ಮೊಬೈಲ್ ಫೋನ್ಸ್ ಇರ್ಬೋದು, ಸೊ ಎಲ್ಲವನ್ನು ಸಹ ಅವರು ಗುರುತಿದ್ದು ನಮ್ಮ ಮಗನೇ ಇದು ಅಂತ ಆ ಸಂದರ್ಭದಲ್ಲಿ ಗುರ್ತಿದ್ದು ಹೇಳ್ತಿದ್ರು. ಸೊ ಅದನ್ನೇ ಇವತ್ತು ನ್ಯಾಯಾಧೀಶರ ಮುಂದೆನೂ ಸಹ ಹೇಳಿರುವಂತದ್ದು. ಸೊ ಈ ಬಗ್ಗೆ ಈಗ ನೆಕ್ಸ್ಟ್ ಮೇನ್ ಇರುವಂತದ್ದು ಕ್ರಾಸ್ ಎಕ್ಸಾಮಿನೇಷನ್. ಅಂದ್ರೆ ಕ್ರಾಸ್ ಅನ್ನ ಮಾಡ್ತಾರೆ. ಅಂದ್ರೆ ಆರೋಪಿಗಳ ಪರ ವಕೀಲರು ಯಾರು ಇರ್ತಾರೆ, ಸುಮಾರು 10 ಜನ ವಕೀಲರು ಇರ್ತಾರೆ. ಸೊ ಅವರು ಒಬ್ಬೊಬ್ರು ಆದ ನಂತರ ಒಬ್ಬೊಬ್ರು ಪ್ರಮುಖವಾಗಿ ಸಿ.ವಿ. ನಾಗೇಶ್ ಇರ್ಬೋದು, ಬಾಲನ್ ಇರ್ಬೋದು, ಮತ್ತೆ ರಂಗನಾಥ್ ರೆಡ್ಡಿ ಇರ್ಬೋದು, ಮತ್ತೆ ಬೇರೆ ಬೇರೆ ಆರೋಪಿಗಳು ಯಾರಿರ್ತಾರೆ ಸೊ ಅವರೆಲ್ಲ ವಕೀಲರು ಸಹ ಒಂದು ಕ್ರಾಸ್ ಅನ್ನ ಅವ್ರ ತಂದೆ ತಾಯಿಗೆ ಮಾಡ್ತಾರೆ.
ನಿಮ್ಮ ಮಗ ಯಾವ ರೀತಿ ಇದ್ದ, ಮತ್ತೆ ನಿಮ್ಮ ಮಗನ ಒಂದು ಈ ರೀತಿ ಕೊಲೆ ಆಗಿದ್ದಾನೆ ಇದೇ ಹೇಳ್ತೀರಾ, ಮತ್ತೆ ನಿಮ್ಗೆ ಯಾವ ರೀತಿ ಮಾಹಿತಿ ಬಂತು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇದೀಗ ಏನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಗೆ ಅವರು ಆರೋಪಿಗಳ ವಕೀಲರು ಒಂದು ಮನವಿಯನ್ನ ಮಾಡಿದ್ರು ಸಿ ವಿ ನಾಗೇಶ್ ಬೆಳಗ್ಗೆ. ಅದರಂತೆ ಕೋರ್ಟ್ ಸಹ ಒಂದು ಕೇವಲ ಏನು ಕೇಸ್ಗೆ ಸಂಬಂಧಿಸಿದ ತನಿಖಾಧಿಕಾರಿ ಇರ್ಬೋದು, ಮತ್ತೆ ಅವರು SPP ಇರ್ಬೋದು, ಮತ್ತೆ ವಕೀಲರು ಜೊತೆಗೆ ಕೆಲವೊಂದಷ್ಟು ಕೋರ್ಟ್ ಸಿಬ್ಬಂದಿಗಳು ಮಾತ್ರ ಒಂದು ಪ್ರೊಸೀಡಿಂಗ್ಸ್ ಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಮಿಕ್ಕಿದ ಎಲ್ಲ ಮಾಧ್ಯಮದವರು ಇರ್ಬೋದು, ಮತ್ತೆ ಬೇರೆ ಬೇರೆ ವಕೀಲರು ಯಾರ್ಯಾರು ಇರ್ತಾರೆ, ಬೇರೆ ಆ ಕೇಸ್ಗೆ ಸಂಬಂಧಪಟ್ಟ ಬಿಟ್ಟು ಬೇರೆ ಯಾರು ಇರ್ತಾರೆ, ಸೊ ಅವರೆಲ್ಲರೂ ಸಹ ಹೊರಗೆ ಕಳಿಸಿ ಈ ಒಂದು ಪ್ರೊಸೀಡಿಂಗ್ಸ್ ಇವತ್ತು ನಡೆಸಿರುವಂತದ್ದು. ಮತ್ತೆ ಮಧ್ಯಾಹ್ನ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.